ಬಿಜೆಪಿಗೆ ಕಡಿಮೆ ಸ್ಥಾನ ಬರಲು ಈತನೇ ಕಾರಣ. ಮೋದಿಯ ಈ ಸೋಲಿಗೆ ಯೂಟ್ಯೂಬರ್ ಧ್ರುವ ರಾಠಿ ಕಾರಣ. ಆ ಒಂದು ವಿಡಿಯೋ ಮೋದಿಗೆ ಮುಳುವಾಗಿದ್ದು ಹೇಗೆ? ಧ್ರುವ ರಾಠಿ ಚಕ್ರವ್ಯೂಹಕ್ಕೆ ಸಿಲುಕಿ ಮೋದಿ ವಿಲವಿಲ. ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಪ್ರಕಾರ ಧ್ರುವ ರಾಠಿ ವಿಡಿಯೋಗಳು ಮೋದಿಗೆ ಮುಳುವಾಯ್ತಾ? ಅದರ ಬಗ್ಗೆ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಗ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡಿದೆ. 400ಕ್ಕೂ ಹೆಚ್ಚು ಸ್ಥಾನ ಅಂತ ಮೋದಿ ಹೇಳಿದ್ರು. ಆದರೆ ಅದರ ಹತ್ತಿರಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಕಳೆದ 2 ಬಾರಿಯ ಲೋಕಸಭೆ ಚುನಾವಣೆಗಳಲ್ಲಿ ಮೋದಿ ವರ್ಚಸ್ಸು ದಿನೇ ದಿನೇ ಹೆಚ್ಚಾಗ್ತಾಗಿತ್ತು. ಆದರೆ ಈ ಬಾರಿ ಮೋದಿ ಹವಾ ತೀರಾ ಕಡಿಮೆಯಾಗ್ಬಿಟ್ಟಿದೆ. ಅತಿ ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡಿರೋ ಎನ್ಡಿಎ ಮತ್ತೆ ಮೋದಿಯನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದೆ. ಆದರೆ ಮೋದಿ ಈ ಬಾರಿ ತನ್ನ ವಾರಣಾಸಿ ಕ್ಷೇತ್ರದಲ್ಲಿ ಕೇವಲ 1,50,000 ವೋಟು ಅಂತರದಿಂದ ಗೆದ್ದಿದ್ದಾರೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಈ ಬಾರಿ ಮೋದಿಗೆ ಭಾರಿ ಮುಖಭಂಗವಾಗಿದೆ. ಅದಕ್ಕೆ ಕಾರಣ ಹುಡುಕ್ತಾ ಹೋದಾಗ ಸಿಕ್ಕಿದ್ದು ಈ ಧ್ರುವ ರಾಠಿ. ಹೌದು, ಧ್ರುವ ರಾಠಿ ಈ ಬಾರಿ ಚುನಾವಣೆಗೂ ಮುನ್ನ ಅತ್ಯಂತ ಸಂಚಲನ ಸೃಷ್ಟಿಸಿದ ಯೂಟ್ಯೂಬರ್. ಅದರಲ್ಲೂ ಮೋದಿ ಸರ್ಕಾರದ ವಿರುದ್ಧ ವಿಡಿಯೋ ಮಾಡಿ ಸತ್ಯಾಸತ್ಯತೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇವರ ಒಂದೊಂದು ವಿಡಿಯೋಗಳು ಲಕ್ಷ ವೀಕ್ಷಣೆ ಕಂಡಿದೆ. ಹಾಗಾದರೆ ಕೇಂದ್ರ ಸರ್ಕಾರದ ನಿದ್ದೆಗೆಡಿಸಿರುವ ಈ ಧ್ರುವ ರಾಠಿ ಯಾರು? ಈತ ಮಾಡಿದ್ದ ವಿಡಿಯೋಗಳು ಮೋದಿಗೆ ಹಿನ್ನಡೆಯಾಗಲು ಕಾರಣವಾಗಿದ್ದು ಹೇಗೆ? ಆ ವಿಡಿಯೋಗಳಲ್ಲಿ ಅಂತಹದ್ದೇನಿದೆ? ಮೋದಿ ಸರ್ಕಾರದ ಇಂಚಿಂಚು ಮಾಹಿತಿಯನ್ನ ಜನರ ಮುಂದೆ ಯಾವುದೇ ಭಯವಿಲ್ಲದೆ ಬಿಚ್ಚಿಡುತ್ತಾ ಇರುವ ಈ ಧ್ರುವ ರಾಠಿ ಚಕ್ರವ್ಯೂಹಕ್ಕೆ ಸಿಲುಕಿ ಮೋದಿ ವಿಲವಿಲ ಒದ್ದಾಡಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಂದುಕೊಂಡದಕ್ಕಿಂತ ಕಡಿಮೆ ಸ್ಥಾನಗಳನ್ನ ಗಳಿಸಿ 150ರ ಗಡಿ ದಾಟಲ್ಲ ಅಂತ ಹೇಳಲಾಗುತ್ತಿದ್ದ ಇಂಡಿಯಾ ಒಕ್ಕೂಟದ ಸಾಧನೆಗೆ ಹೆಚ್ಚು ಕೊಡುಗೆ ಕೊಟ್ಟವರಲ್ಲಿ ಈ ಯೂಟ್ಯೂಬರ್ ಧ್ರುವ ರಾಠಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಧ್ರುವ ರಾಠಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಚುನಾವಣೆಯ ಸಮಯದಲ್ಲಿ ಮತ್ತು ಇದಕ್ಕಿಂತ ಮುಂಚೆಯಿಂದ ಸರ್ಕಾರದ ನೀತಿಗಳ ವಿರುದ್ಧ ಮಾಡಿದ ವಿಡಿಯೋಗಳು ಜನರ ಗಮನ ಸೆಳೆಯಲು ಪ್ರಾರಂಭವಾಗಿದ್ವು. ಮಾಹಿತಿಯುಕ್ತ ಮತ್ತು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ವಿಷಯವನ್ನ ಮುಟ್ಟಿಸುವ ಅವರ ವಿಡಿಯೋಗಳು ವೈರಲ್ ಆಗಿದ್ವು. ಜನ ಅವರ ವಿಡಿಯೋಗಳನ್ನ ಹುಡುಕಿ ನೋಡೋದಕ್ಕೆ ಪ್ರಾರಂಭಿಸಿದ್ದೇ ಮೋದಿ ಸರ್ಕಾರದ ಪತನಕ್ಕೆ ಹೊಡೆದ ಮೊದಲ ಮೊಳೆಯಾಗಿತ್ತು. ಧ್ರುವ ರಾಠಿ ಭಾರತೀಯರಾಗಿದ್ರೂ ಕೂಡ ಜರ್ಮನಿಯಲ್ಲಿ ನೆಲೆಸಿದ್ದಾರೆ. ದೇಶದ ಬಗ್ಗೆ ಅಪಾರ ಕಾಳಜಿ ಇರುವ ಇವರು ತಮ್ಮ ವಿಡಿಯೋಗಳಲ್ಲಿ ಬಿಜೆಪಿ ಸರ್ಕಾರದ ನೀತಿ ನಿಯಮಗಳನ್ನ ಜನಸಾಮಾನ್ಯರಿಗೆ ಹೇಗೆ ಬಾಧಿಸುತ್ತಿವೆ, ಶ್ರೀಮಂತರ ತಿಜೋರಿಗಳು ಹೇಗೆ ತುಂಬುತ್ತಾ ಇವೆ ಎಂಬುದರ ಕುರಿತಂತೆ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆದಿವೆ. ಅದರಲ್ಲೂ ಸರ್ವಾಧಿಕಾರ ಪ್ಲಸ್ ಮೋದಿ ಸರ್ಕಾರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮತ ಯಾಚಿಸುವ ಮುನ್ನ ಯೋಚಿಸಿ ಮತ ಚಲಾವಣೆ ಮಾಡೋದಕ್ಕಿಂತ ಮುಂಚೆ ಸರಣಿ ವಿಡಿಯೋಗಳನ್ನ ಯೂಟ್ಯೂಬ್, ಟ್ವಿಟರ್ ಮತ್ತು ಫೇಸ್ಬುಕ್ ನಲ್ಲಿ ದಾಖಲೆ ಬರೆದಿದ್ವು. ರಿಯಾಲಿಟಿ ಆಫ್ ಮೋದಿ, ದಿ ನರೇಂದ್ರ ಮೋದಿ ಫೈಲ್ಸ್, ಸರ್ವಾಧಿಕಾರ ಜಾರಿಯಾಯಿತೆ, ಚುನಾವಣಾ ಬಾಂಡ್ ಹಗರಣ, ಮೋದಿ ದಿ ರಿಯಲ್ ಸ್ಟೋರಿ, ರೈತ ಮತ್ತು ಮೋದಿ, ರಾಮ ಮಂದಿರ ಮುಂತಾದ ವಿಡಿಯೋಗಳನ್ನ ಜನ ಮತ್ತೆ ನೋಡಿದ್ದಾರೆ. ಈ ಎಲ್ಲ ವಿಡಿಯೋಗಳು ಮತದಾರನ ಮೇಲೆ ಪ್ರಭಾವ ಬೀರಿವೆ. ಚುನಾವಣಾ ಸಮಯದಲ್ಲಿ ಮಾಧ್ಯಮಗಳು ಬಿಜೆಪಿ ಪರ ವಹಿಸಿದ್ದನ್ನ ಬಿಜೆಪಿ ನಾಯಕರು ಸಂವಿಧಾನ ಬದಲಾವಣೆಯ ಬಗ್ಗೆ ನೀಡಿದ ಹೇಳಿಕೆಗಳನ್ನ ಸಾಕ್ಷಿ ಸಮೇತ ಬಯಲು ಮಾಡುವ ಅವರು ತಾವು ವೈಜ್ಞಾನಿಕ ಮತ್ತು ಶೈಕ್ಷಣಿಕ ವಿಡಿಯೋಗಳನ್ನ ಬಿಟ್ಟು ರಾಜಕೀಯ ವಿಡಿಯೋಗಳನ್ನ ಮಾಡೋದಕ್ಕೆ ಆರಂಭಿಸಿದ್ದು ಯಾಕೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ. ಫೆಬ್ರವರಿ 2020 ಮೇಯರ್ ಎಲೆಕ್ಷನ್ ನಲ್ಲಿ ನಡೆದ ಹಗರಣ ಇವರನ್ನ ರಾಜಕೀಯ ವಿಚಾರಗಳ ವಿಡಿಯೋ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿತ್ತು ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ಕೊಲೆ ಎಂದು ಸುಪ್ರೀಂ ಕೋರ್ಟ್ ಕೊಟ್ಟ ಹೇಳಿಕೆ ನನ್ನನ್ನು ತುಂಬಾ ಕಾಡಿತ್ತು. ಅಂದಿನಿಂದ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ನಿರ್ಧರಿಸಿದೆ. ಅಂದಿನಿಂದ ಜನರನ್ನ ಎಚ್ಚರಿಸುವುದು ನನ್ನ ಕೆಲಸವಾಯಿತು. ಯಾರು ಏನೇ ಮಾಡಲಿ ಬಿಡಲಿ, ನಾನು ಮಾತ್ರ ನನ್ನ ಕೆಲಸ ಮಾಡ್ತೀನಿ ಅಂತ ನಿರ್ಧಾರ ಮಾಡಿಬಿಡ್ತಾರೆ. ತನ್ನ ಕೆಲಸಕ್ಕೆ 21 ಮಿಲಿಯನ್ ಯೂಟ್ಯೂಬ್ ಚಂದಾದಾರರು 3 ತಿಂಗಳಲ್ಲಿ ಬರೋಬ್ಬರಿ 70 ಮಿಲಿಯನ್ ಯುನಿಕ್ ಯೂಸರ್ಸ್ ಬಂದಿದ್ದಾರೆ. ಇದರರ್ಥ ಒಂದು ಯೂಟ್ಯೂಬ್ ಚಾನಲ್ ಬರೋಬ್ಬರಿ 7% ಮತದಾರನನ್ನ ತಲುಪಿದೆ. ಇದು ಬರೀ ಯೂಟ್ಯೂಬ್ ಡಾಟಾ. ಆದರೆ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಂಗಳ ಮೂಲಕ ಹೆಚ್ಚು ಕಡಿಮೆ ಅಂದ್ರೆ 20ರಿಂದ 25% ಮತದಾರನನ್ನ ತಲುಪಿವೆ. ಅದರಲ್ಲಿ 80% ವೀಕ್ಷಕರು ಭಾರತೀಯರು ಅಂತ ಡೇಟಾ ಹಂಚಿಕೊಂಡಿದ್ದಾರೆ. ಇನ್ನು ಧ್ರುವ ರಾಠಿ ಅವರು ವಿಡಿಯೋಗಳನ್ನ ಹರಿಯಾಣ, ಚಂಡೀಗಢ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಪ್ರೊಜೆಕ್ಟರ್ಗಳ ಮೂಲಕ ಪ್ರಸಾರ ಮಾಡಲಾಗಿದೆ. ಹಲವಾರು ಸಂದರ್ಶನಗಳಲ್ಲಿ ಯುವಜನತೆ ಇವರ ಹೆಸರನ್ನ ಪ್ರಸಾರಪಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇವರ ಇಂಟರ್ವ್ಯೂ, ಇವರ ವಿಡಿಯೋಗಳನ್ನ ವರದಿ ಮಾಡಿವೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇವರ ವಿಡಿಯೋಗಳು ವೈರಲ್ ಆದ ಕಾರಣ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿಯೂ ಕೂಡ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ರು. ಈ ವಿಡಿಯೋಗಳನ್ನ ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ಹಲವಾರು ಮಂದಿ ಭಾಷಾಂತರ ಮಾಡಿದ್ರು.
ಈ ಮೂಲಕ ಕೋಟ್ಯಾಂತರ ಜನರನ್ನ ಧ್ರುವ ರಾಠಿ ತಲುಪಿದ್ದಾರೆ. ಅವರನ್ನು ತಡೆಯಲು ನಡೆದ ಷಡ್ಯಂತ್ರಗಳು ಕೂಡ ಕಡಿಮೆ ಎನ್ನಲ್ಲ. ಆದರೂ ಎಲ್ಲವನ್ನೂ ದಾಟಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನ ಹಕ್ಕಿಗಾಗಿ ಹೋರಾಡಿದರೆ ಫಲ ಸಿಗುವುದು ಗ್ಯಾರಂಟಿ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಹೀಗಾಗಿ ಕಾಮನ್ ಮ್ಯಾನ್ ಯಾವತ್ತೂ ಕಾಮನ್ ಮ್ಯಾನ್ ಅಲ್ಲ, ಕಾಮನ್ ಮ್ಯಾನ್ ಶಕ್ತಿಯನ್ನ ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಅಂತ ಒತ್ತಿ ಹೇಳಿದ್ದಾರೆ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ 400 ಸ್ಥಾನಗಳನ್ನ ಗಳಿಸುತ್ತೇವೆ ಅಂತ ಬೀಗ್ತಾ ಇದ್ದ ಎನ್ಡಿಎ ಕೇವಲ 292 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಸತತ 3ನೇ ಅವಧಿಗೆ ಪ್ರಧಾನಿ ಹುದ್ದೆ ಅಲಂಕರಿಸಿದ್ದಾರೆ. ಆದರೆ ಆಡಳಿತಾರೂಢ ಮೈತ್ರಿಕೂಟದ ಬಗ್ಗೆ ಎಕ್ಸಿಟ್ ಪೋಲ್ಗಳು ಊಹಿಸಿದೆಗಿಂತ ಕಡಿಮೆಯಾಗಿವೆ. ವಿರೋಧ ಪಕ್ಷವಾದ ಇಂಡಿಯಾ ಮೈತ್ರಿಕೂಟವು 233 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು ಉತ್ತರ ಭಾರತದಲ್ಲಿ ಧ್ರುವ ರಾಠಿ ಅವರ ವಿಡಿಯೋಗಳು ಅತಿ ಹೆಚ್ಚು ವೈರಲ್ ಆಗಿದ್ವು. ಹೀಗಾಗಿ ಉತ್ತರ ಭಾರತದಲ್ಲಿ ಈ ಬಾರಿ ಮೋದಿಗೆ ಕಡಿಮೆ ಸ್ಥಾನ ದೊರೆತಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಹೊಡೆತ ಬಿದ್ದಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮೋದಿಗೆ ಅತಿ ಕಡಿಮೆ ಸ್ಥಾನ ಬಂದು ವರ್ಚಸ್ಸು ಕಡಿಮೆಯಾಗಿದೆ ಎಂದರೆ ಅದಕ್ಕೆ ಕಾರಣ ಬೇರೆಯಾರೂ ಅಲ್ಲ, ಯೂಟ್ಯೂಬರ್ ಧ್ರುವ ರಾಠಿ. ಹಾಗಾದರೆ ಇಷ್ಟೆಲ್ಲ ಧೈರ್ಯದಿಂದ ಸರ್ಕಾರದ ಹಾಗೂ ಮೋದಿ ವಿರುದ್ಧ ಟೀಕಿಸ್ತಾ ಇರುವ ಈ ಧ್ರುವ ರಾಠಿ ಯಾರು ಅನ್ನೋದನ್ನ ಹೇಳ್ತೀವಿ ನೋಡಿ. ಧ್ರುವ ರಾಠಿ ಕೇವಲ 29 ವರ್ಷದ ಯುವಕ. ತನ್ನ ಯೂಟ್ಯೂಬ್ ಚಾನಲ್ ಆರಂಭಿಸಿ 11 ವರ್ಷಗಳಲ್ಲಿ ಬರೋ 120 ಕೋಟಿ ಚಂದಾದಾರರನ್ನ ಹೊಂದಿದ್ದಾರೆ. 10 ವರ್ಷಗಳಲ್ಲಿ ಅವರು ಮಾಡಿದ 622 ವಿಡಿಯೋಗಳು 286 ಕೋಟಿ ವೀಕ್ಷಣೆ ಪಡೆದಿದೆ. ಭಾರತ ಕೇವಲ ಮುಖ್ಯವಾಹಿನಿ ಮಾಧ್ಯಮಗಳಿಗೆ ಅಷ್ಟೊಂದು ಚಂದಾದಾರರು ಮತ್ತು ವೀಕ್ಷಕರನ್ನ ಪಡೆಯಲು ಸಾಧ್ಯವಾಗದಿರುವಾಗ ಆ ಯುವಕ ಮಾಡಿದ ಪವಾಡವಾದರೂ ಏನು? ಅಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಇಂತಹ ದೊಡ್ಡ ಸಾಧನೆ ಹೇಗೆ ಸಾಧ್ಯವಾಯಿತು? ಧ್ರುವ ರಾಠಿ ಹರಿಯಾಣದಲ್ಲಿ ಜಾಟ್ ಸಮುದಾಯದಲ್ಲಿ ಹುಟ್ಟಿ 12ನೇ ತರಗತಿಯವರೆಗೆ ಶಿಕ್ಷಣ ಪಡೆದ ನಂತರ ಜರ್ಮನಿಯಲ್ಲಿ ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಮಾಸ್ಟರ್ ಇನ್ ರಿನ್ಯೂವೇಬಲ್ ಎನರ್ಜಿಯಲ್ಲಿ PhD ಪದವಿಯನ್ನ ಪಡೆದಿದ್ದಾರೆ. ಓದಿನ ನಡುವೆಯೇ ಸುಳ್ಳು ಸುದ್ದಿಗಳನ್ನು ಬಯಲು ಮಾಡುವುದು, ಪರಿಸರದ ಜಾಗೃತಿ ಮೂಡಿಸುವುದು, ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಶ್ಲೇಷಣೆಗಳ ಕುರಿತು ಮುಖ್ಯವಾಗಿ ಮುಖ್ಯವಾಹಿನಿ ಮಾಧ್ಯಮ ಮಾತನಾಡದ ವಿಚಾರಗಳ ಕುರಿತು ವಿಡಿಯೋ ಮಾಡುವುದು ಅವರ ಹವ್ಯಾಸ. ಆದರೆ ಈ ಹವ್ಯಾಸವೇ ಈಗ ಪೂರ್ಣಾವಧಿ ಸ್ವತಂತ್ರ ಪತ್ರಕರ್ತನ ಮಟ್ಟಕ್ಕೆ ಅವರು ಬೆಳೆದು ನಿಂತು ಅವರು ಕೊಡುವ ಮಹತ್ವದ ಕಂಟೆಂಟ್ಗಳ ಕಾರಣದಿಂದ ಅವರ ವಿಡಿಯೋಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ವೀಕ್ಷಿಸಲ್ಪಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಮೆಚ್ಚುಗೆಯ ಮಹಾಪೂರವೇ ಹರಿಯುತ್ತಿದೆ. ಧ್ರುವ ರಾಠಿ ವಿಡಿಯೋಗಳ ಬಗ್ಗೆ ಇಷ್ಟು ಮೆಚ್ಚುಗೆ ಬರಲು ಹಲವು ಕಾರಣಗಳಿವೆ. ಇಂದಿನ ಬಹುತೇಕ ಮುಖ್ಯವಾಹಿನಿ ಮಾಧ್ಯಮಗಳು ಅಳುವ ಸರ್ಕಾರದ ವಕ್ತಾರರಂತೆ ವರ್ತಿಸುತ್ತಿದ್ದಾರೆ. ಬೇಕಂತಲೇ ಸುಳ್ಳು ಸುದ್ದಿಗಳನ್ನು ಪ್ರಕಟಿಸಿ ಜನರ ದಿಕ್ಕು ತಪ್ಪಿಸುತ್ತಿವೆ. ಪಕ್ಷದ ಏಜೆಂಟರಂತೆ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಬಹಳಷ್ಟು ಪ್ರಜ್ಞಾವಂತರಿಗೆ ಪರ್ಯಾಯ ನಂಬಿಕಾರ್ಹ ಸುದ್ದಿ ಮೂಲಗಳ ಅಗತ್ಯ ಬಿದ್ದಿದೆ. ಅಂತಹ ನಂಬಿಕಾರ್ಹ ಮೂಲಗಳಾದ ಈಗಾಗಲೇ ಪ್ರತೀಕ್ ಸಿನ್ಹಾ ನಡೆಸುವ ಅಲ್ಟ್ ನ್ಯೂಸ್, ಸಿದ್ಧಾರ್ಥ ವರದ್ರಾಜ್ ರವರ ವೈಟ್ ಇನ್, ನ್ಯೂಸ್ ಲಾಂಡ್ರಿ, ಸ್ಕ್ರಾಲ್ ಇನ್ ಮುಂತಾದ ಜಾಲತಾಣಗಳು ಕೆಲಸ ಮಾಡುತ್ತಿವೆ. ಅವುಗಳ ಜೊತೆಗೆ ಯಾವುದೇ ವಿಷಯದ ಬಗ್ಗೆ ಎಲ್ಲ ಕೋಣಗಳಿಂದ ಸಾಕಷ್ಟು ಅಧ್ಯಯನ ನಡೆಸಿ ಅತ್ಯಂತ ಕಡಿಮೆ ಪದಗಳಲ್ಲಿ ಸರಳವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಹಿಂದಿ ಭಾಷೆಯಲ್ಲಿ ಬಹಳ ವಿಶ್ವಾಸದಿಂದ ಮಾತನಾಡಿ ವಿಡಿಯೋ ಎಡಿಟ್ ಮಾಡುವುದು ಧ್ರುವ ರಾಠಿಯ ಹೆಗ್ಗಳಿಕೆಯಾಗಿದೆ. ಪೂರ್ವಗ್ರಹ ಪೀಡಿತರಾಗದೆ ಎಲ್ಲ ಸಿದ್ಧಾಂತಗಳನ್ನು ಸಮಗ್ರವಾಗಿ ನೋಡುವುದು, ಯಾವುದೇ ಒಂದು ಪಕ್ಷಕ್ಕೆ ಅಂಟಿಕೊಳ್ಳದೆ ಎಲ್ಲ ಪಕ್ಷಗಳ ತಪ್ಪುಗಳನ್ನು ವಿಮರ್ಶೆ ಮಾಡುವುದು, ಆ ಪಕ್ಷಗಳು ಮಾಡುವ ಒಳ್ಳೆಯ ಕೆಲಸಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸುವುದು, ತಪ್ಪು ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಟೀಕೆ ಮಾಡುವುದು ಧ್ರುವ ರಾಠಿಯ ವಿಶೇಷತೆ. ಒಂದು ವಿಡಿಯೋ ಮಾಡೋದಕ್ಕೆ ಹೆಚ್ಚು ಕಡಿಮೆ ಅಂದ್ರೆ 1 ವಾರ ಟೈಮ್ ಬೇಕಾಗತ್ತೆ. ಅವರು ಅರ್ಧಕ್ಕಿಂತ ಹೆಚ್ಚಿನ ಸಮಯವನ್ನ ಆ ವಿಷಯದ ಅಧ್ಯಯನಕ್ಕೆ ಮೀಸಲಿಡುತ್ತಾರೆ. ಆರಂಭದಲ್ಲಿ ತನ್ನ ಐಫೋನ್ನಲ್ಲಿ ಸ್ವತಃ ರೆಕಾರ್ಡ್ ಮಾಡಿ ತಾನೇ ಎಡಿಟ್ ಮಾಡಿ ವಿಡಿಯೋ ತಯಾರಿಸ್ತಾ ಇದ್ದ ಅವರು ಈಗ ಸಂಶೋಧನೆ, ವಿಡಿಯೋ ಎಡಿಟರ್ ಮಾಡುವುದು ಕೂಡ ಸೇರಿದಂತೆ 5-6 ಜನರು ತಂಡವನ್ನ ಕಟ್ಟಿಕೊಂಡಿದ್ದಾರೆ. ವಿಡಿಯೋ ಕ್ವಾಲಿಟಿ ಮತ್ತು ಸಮಚಿತ್ತದ ಮಾಹಿತಿಗೆ ಪೂರಕ ದಾಖಲೆಗಳ ಸ್ಲೈಡ್ಗಳು, ಸರಾಸರಿ 10 ನಿಮಿಷ ವಿಡಿಯೋ ಮಾಡುವುದು ಅವರ ವಿಶೇಷವಾಗಿದೆ. ಸದ್ಯ ಜರ್ಮನಿಯಲ್ಲಿ ನೆಲೆಸಿರುವ ಇವರು ಆಗಾಗ್ಗೆ ಭಾರತಕ್ಕೆ ಭೇಟಿ ಕೊಡುತ್ತಿರುತ್ತಾರೆ. ಸಾರ್ವತ್ರಿಕ ಶಿಕ್ಷಣ, ಉತ್ತಮ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಕಾಳಜಿ ಈ ಮೂವರು ಇತಿಹಾಸ, ಜಾಗತಿಕ ರಾಜಕೀಯ, ಆರ್ಥಿಕತೆ, ವಿಜ್ಞಾನ, ಗ್ರೌಂಡ್ ರಿಪೋರ್ಟ್, ಪ್ರಚಲಿತ ವಿಷಯಗಳು, ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳ ಕುರಿತು ಅವರು ಮಾಡಿದ ಒಂದೊಂದು ವಿಡಿಯೋಗಳು ಸಹ ಸರಾಸರಿ 50 ಲಕ್ಷದಷ್ಟು ವೀಕ್ಷಣೆಯನ್ನು ಪಡೆದುಕೊಂಡಿದೆ. ಇಂದು ಯಾವುದೇ ವಿಷಯದ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಬೇಕಾದ್ರೆ ಸಾಕಷ್ಟು ಅಧ್ಯಯನ ನಡೆಸಬೇಕಾಗುತ್ತೆ. ಅಷ್ಟು ಕಷ್ಟ ತೆಗೆದುಕೊಳ್ಳುವ ಬದಲು ಧ್ರುವ ರಾಠಿಯ ವಿಡಿಯೋವನ್ನ ನೋಡಿದ್ರೆ ಸಾಕು ಎನ್ನುವ ಪರಿಸ್ಥಿತಿಗೆ ಬಂದಿದ್ದಾರೆ. 2013ರಿಂದ ಈ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರುವ ಧ್ರುವ ರಾಠಿ ಪ್ರಚಲಿತ ವಿಷಯಗಳ ಬಗ್ಗೆಯೇ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದಾರೆ. ಅಂದ್ರೆ ಸಹಜವಾಗಿ ಪ್ರಸ್ತುತ ಮೋದಿ ಸರ್ಕಾರದ ನೀತಿ ನಿರೂಪಣೆಗಳನ್ನ, ಸುಳ್ಳುಗಳನ್ನ ಆಧಾರ ಸಮೇತ ಬಯಲು ಮಾಡುತ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭಕ್ತರು ಮಾಡುವ ಟ್ರೋಲ್ಗಳಿಗೆ ತಲೆಕೆಡಿಸಿಕೊಳ್ಳದ ಧ್ರುವ ರಾಠಿ, ನಾನು ಬಾಬರ್ ಏನು ಮಾಡಿದ, ನೆಹರು ಏನು ಮಾಡಿದ ಎಂಬುದರ ಮೇಲೆ ಸಮಯ ವ್ಯರ್ಥ ಮಾಡುವುದಿಲ್ಲ. ಮುಂದೆ ಯಾವುದೇ ಸರ್ಕಾರ ಬಂದರೂ ಅವರ ಮಾಡುವ ಕೆಲಸಗಳ ಆಧಾರದ ಮೇಲೆ ಒಬ್ಬ ಪ್ರಜೆಯಾಗಿ ಸರಿತಪ್ಪುಗಳನ್ನ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆ ಅವರ ಎಲ್ಲಾ ವಿಡಿಯೋಗಳ ಕಮೆಂಟ್ಗಳಲ್ಲಿ ಒಂದು ಸಾಮಾನ್ಯವಾಗಿರ್ತಿತ್ತು, ಅದು ಅವರಿಗೆ
ಯಾರು ಫಂಡ್ ಮಾಡ್ತಿದ್ದಾರೆ ಎಂಬುದಾಗಿತ್ತು. ಅವರ ಮಾತುಗಳು ಸಹಿಸದ ಕೆಲವರು ಕಾಂಗ್ರೆಸ್ ಫಂಡ್ ಮಾಡ್ತಿದ್ದಾರೆ, ಆಮ್ ಆದ್ಮಿ ಪಕ್ಷದವರು ಫಂಡ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ರು. ಬಿಬಿಸಿ ಸೇರಿದಂತೆ ಹಲವು ವಾಹಿನಿಗಳಿಗೆ ನೀಡಿರುವ ಸಂದರ್ಶನದಲ್ಲಿ ಇದಕ್ಕೆ ಧ್ರುವರಾಟಿ ಸ್ಪಷ್ಟನೆ ನೀಡಿದ್ದಾರೆ. ಕೋಟ್ಯಾಂತರ ವ್ಯೂಸ್ ಆಗುವ ವಿಡಿಯೋಗಳಲ್ಲೆಲ್ಲ ಜಾಹೀರಾತಿನಿಂದ ಬರುವ ಹಣದ ಜೊತೆಗೆ ತನ್ನ ಕೆಲಸ ಇಷ್ಟವಾದಲ್ಲಿ ಪೇಟಿಎಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಇತ್ತೀಚೆಗೆ ಅವರು ಒಂದೊಂದು ವಿಡಿಯೋಗೂ ಹಲವು ಕಂಪನಿಗಳು, ಹೋಟೆಲ್ಗಳು, ಪರ್ಯಾಯ ಮಾಧ್ಯಮಗಳು ಸ್ಪಾನ್ಸರ್ ಮಾಡುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಮುಖ್ಯ ಚಾನಲ್ ಅಲ್ಲದೆ ಶಾರ್ಟ್ ಮತ್ತು ವ್ಲಾಗ್ಸ್ ಚಾನಲ್ ಸಹ ನಡೆಸುತ್ತಿದ್ದಾರೆ. ಚಾಟ್ ಜಿಪಿಟಿ ತರಹದ ಕೋರ್ಸ್ಗಳನ್ನು ಮಾಡ್ತಿದ್ದಾರೆ. ಕುಕು ಎಫ್ಎಂ ಸೇರಿದಂತೆ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಕೆಲವೊಮ್ಮೆ ಟಿವಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ಹೀಗೆ ಹಲವು ಆದಾಯಗಳು ಇವೆ. ಹೀಗಾಗಿ ಪಕ್ಷದಿಂದ, ಸರ್ಕಾರದಿಂದ ಹಣ ಪಡೆಯುವ ಪ್ರಮೇಯವೇ ಇಲ್ಲ. ಒಟ್ಟಾರೆ ಈ ಬಾರಿ ಬಿಜೆಪಿ ಹಾಗೂ ಮೋದಿಗೆ ಹಿನ್ನಡೆಯಾಗಲು ಈ ಯೂಟ್ಯೂಬರ್ ಧ್ರುವರಾಟಿ ನೇರ ಕಾರಣ ಅಂತಲೇ ಹೇಳಬಹುದು.